ಧರ್ಮಸ್ಥಳ ಕ್ಷೇತ್ರಕ್ಕೆ ಅಷ್ಟೇ ಸುಂದರವಾದ ಇತಿಹಾಸವಿದೆ. ಈ ಪುಣ್ಯಗಿರಿಯ ದರ್ಶನ ಮಾಡಿದ್ರೆ ಸಕಲ ಪಾಪ ಪರಿಹಾರ ಅನ್ನೋ ನಂಬಿಕೆ ಇದೆ. ಧರ್ಮಸ್ಥಳದ ಆಸುಪಾಸಿನ ಜನರಿಗಂತೂ ಧರ್ಮಸ್ಥಳ ಭೂಕೈಲಾಸ, ನ್ಯಾಯ ತೀರ್ಮಾನ ಮಾಡುವ ಪುಣ್ಯಕ್ಷೇತ್ರ, ಪಾಪ ವಿಮೋಚನೆ ಮಾಡುವ ಧರ್ಮ ದೇವತೆಗಳ ನಾಡು. ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ. ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ. ಮಂಜುನಾಥ ಚರಿತೆ ಶ್ರೀ ಮಂಜುನಾಥ ಚರಿತೆ, ಮಂಜುನಾಥ ಚರಿತೆ ಶ್ರೀ ಮಂಜುನಾಥ ಚರಿತೆ. 8 ಶತಮಾನಗಳ ಹಿಂದೆ ಇದು ಮಲ್ಲರ ಮಾಡಿ ಎಂದಿತ್ತು. ಆಗ ಇಲ್ಲಿನ ಕುಡುಮ ಎಂಬಲ್ಲಿದ್ದ ನೆಲ್ವಾಡಿ ಬೀಡು ಜೈನ ಧರ್ಮೀಯರಾದ ಬಿರಮಣ್ಣ ಪೆರ್ಗಡೆ, ಅಮ್ಮು ಬಲ್ಲಾಳ್ತಿ ಇದ್ದರು. ದಾನ ಧರ್ಮಕ್ಕೆ ಹೆಸರುವಾಸಿಯಾಗಿದ್ದರು. ಆ ಹೊತ್ತಿನಲ್ಲಿ ಧರ್ಮದೇವತೆಗಳು ಭೂಮಿಗೆ ಬಂದರಂತೆ. ಭೂಮಿಯ ಮೇಲೆ ಎಲ್ಲೆಲ್ಲೂ ಅಸತ್ಯ ಅಧರ್ಮಗಳನ್ನ ಕಂಡು ಭೂಮಿಯನ್ನೇ ಸುಡಲು ತೀರ್ಮಾನಿಸಿದರಂತೆ. ಆ ಧರ್ಮದೇವತೆಗಳ ಪೈಕಿ ಮಲ್ಲರ ಮಾಡಿಗೆ ಬಂದವನು ಗಣಿಮಣಿ. ಈ ದಂಪತಿಗಳ ಧರ್ಮ ಪ್ರವೃತ್ತಿಯನ್ನ ಕಂಡು ಅಲ್ಲಿಯೇ ಅಣ್ಣಪ್ಪನಾಗಿ ನೆಲೆ ನಿಂತನಂತೆ. ಉಳಿದ ಧರ್ಮದೇವತೆಗಳಾದ ಕಾಳರಾಹು, ಕಾಳರ್ಕಾಯಿ, ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ದೈವಗಳು ಭೀರ್ಮಣ್ಣನವರ ಕನಸಿಗೆ ಬಂದು ಹರಸಿದರಂತೆ. ಆಮೇಲೆ ಭೀರ್ಮಣ್ಣ ತಮ್ಮ ಮನೆಯನ್ನೇ ದೈವಗಳಿಗಾಗಿ ಬಿಟ್ಟುಕೊಟ್ಟರಂತೆ. ದೇವಾಲಯ ಕಟ್ಟಿಸಿಕೊಟ್ಟರಂತೆ. ಅಣ್ಣಪ್ಪ ಸ್ವಾಮಿಯು ಕದ್ರಿಯಿಂದ ಶಿವಲಿಂಗ ತಂದು ಪ್ರತಿಷ್ಠಾಪಿಸಿ ಪೂಜಿಸುತ್ತಿದ್ದರಂತೆ. ತಪಸ್ಸನು ಮಾಡಿದ ಭಗೀರಥ. ಈ ಕ್ಷೇತ್ರದಲ್ಲಿ ಉಡುಪಿಯ ವಾದಿರಾಜ ಯತಿಗಳು ಆಗಮಿಸಿದಾಗ ಅವರು ಭಿಕ್ಷೆ ಸ್ವೀಕರಿಸಲು ಒಪ್ಪಲಿಲ್ಲ. ಶಿವಲಿಂಗವನ್ನ ವೈದಿಕ ವಿಧಿಗಳಿಂದ ಪವಿತ್ರಗೊಳಿಸಿಲ್ಲ ಅನ್ನುವುದು ವಾದಿರಾಜರು ಭಿಕ್ಷೆ ನಿರಾಕರಿಸಲು ಕಾರಣವಾಗಿತ್ತು. ಆಮೇಲೆ ವಾದಿರಾಜರೇ ಶಿವಲಿಂಗವನ್ನು ಪವಿತ್ರಗೊಳಿಸಿ ಪೂಜಿಸಿ ಧರ್ಮಸ್ಥಳ ಎಂದು ಹೆಸರು ನೀಡಿದರು ಎನ್ನುತ್ತೆ ಇತಿಹಾಸ. ಈ ಕ್ಷೇತ್ರದ ಜನರಿಗೆ ಈಗಾಗಲೇ ಧರ್ಮಸ್ಥಳದಲ್ಲಿ ಹಾಲಿ ಮಾಜಿ ಸಿಎಂಗಳು ಪ್ರಮಾಣಕ್ಕೆ ಬರುವುದು ಗೊತ್ತಾಗಿದೆ. ಅವರನ್ನು ಕೇಳಿದರೆ ಒಬ್ಬೊಬ್ಬರು ಒಂದೊಂದು ವಾದ ಮಂಡಿಸುತ್ತಾರೆ. ಮಂಜುನಾಥನ ಸನ್ನಿಧಿ ಧರ್ಮಸ್ಥಳದಲ್ಲಿ ಮುಂದಿನ ಸೋಮವಾರ ಸಿಎಂ ಮತ್ತು ಮಾಜಿ ಸಿಎಂ ನಡುವೆ ಆಣೆ ಪ್ರಮಾಣ ನಡೆಯಲಿಕ್ಕಿದೆ. ಇದು ರಾಜಕೀಯ ಮತ್ತು ಧಾರ್ಮಿಕ ಕ್ಷೇತ್ರದ ನಡುವಿನ ತಾಕಲಾಟಕ್ಕೂ ಕೂಡ ವೇದಿಕೆಯಾಗಲಿದೆ. ಈ ಆಣೆ ಪ್ರಮಾಣ ಎಷ್ಟು ಸರಿ, ಇಲ್ಲಿಯ ಜನಗಳ ಅಭಿಪ್ರಾಯ ಏನು ಎಂಬ ಬಗ್ಗೆ, ಇಲ್ಲಿಯ ಧರ್ಮಸ್ಥಳದ ಭಕ್ತಾದಿಗಳ ಬಗ್ಗೆ ಇಲ್ಲಿನ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ಇಲ್ಲಿಗ ನಮ್ಮ ಜೊತೆ ಧರ್ಮಸ್ಥಳದ ಭಕ್ತಾದಿಯೊಬ್ಬರಿದ್ದಾರೆ, ಅವರ ಒಂದು ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ನಮ್ಮ ಅಭಿಪ್ರಾಯ ಹೇಳಬೇಕಂದ್ರೆ, ಈಗ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಏನು ಯಡಿಯೂರಪ್ಪನವರಿದ್ದಾರೆ, ಏನು ಮಹಾನ್ ಅಭಿವೃದ್ಧಿ ಅಂತ ಭಾರಿ ಪ್ರಚಾರ ಮಾಡ್ತಾ ಇದ್ದಾರೆ. ಆದರೆ ಅಭಿವೃದ್ಧಿ ನಿಜವಾಗಿ ಹೇಳಬೇಕಂದ್ರೆ ಶೂನ್ಯ. ಈ ರಾಜ್ಯದಲ್ಲಿ ಯಾವುದೇ ಕಡೆ ಮಠಾಧಿಪತಿಗಳೇ ಸ್ವತಃ ಹೇಳಿಕೆ ಕೊಟ್ಟಿದ್ದಾರೆ, ಸ್ವಾಮಿ ಯಾವುದೇ ರಾಜಕಾರಣಿ ಮಂತ್ರಿಗಳೇ ಆಗಲಿ ನಮ್ಮ ಮಠಕ್ಕೆ ನೀವು ಅನುದಾನವನ್ನು ಕೊಡಬೇಡಿ, ನಮ್ಮಲ್ಲಿ ಸಾಕಷ್ಟು ಹಣ ಯಥೇಚ್ಛವಾಗಿ ಧನ ಸಂಪತ್ತುಗಳು ಕ್ರೋಢೀಕರಣವಾಗಿದ್ದಾವೆ, ದಯವಿಟ್ಟು ನೀವು ನಮಗೆ ಕೊಡಬೇಡಿ ಅಂತ ಎಷ್ಟೋ ಹಲವು ಮಠಾಧೀಶರುಗಳಿದೆ. ಆದರೂ ಮುಖ್ಯಮಂತ್ರಿ ಜಾತಿಯ ಒಂದು ಆಮಿಷಕ್ಕೆ ಒಳಗಾಗಿ ಮಠಾಧೀಶರುಗಳಿಗೆ, ಅದರಲ್ಲೂ ಎಸ್ಪೆಷಲಿ ಮಠಾಧಿಪತಿಗಳಿಗೆ ಹಣವನ್ನು ಕೋಟಿಗಟ್ಟಲೆ ಕೊಟ್ಟು ತನ್ನ ಪರವಾಗಿ ಬಿಂಬ ತಿಳಿಸ್ಕೊಳ್ಳಿಕ್ಕೆ ಅವ್ರು ಪ್ರಯತ್ನ ಪಡ್ತಾ ಇದ್ದಾರೆ. ಈ ರಾಜಕಾರಣದ ವ್ಯಕ್ತಿಗಳಿಗೆ ನಿಜವಾಗಿಯೂ ಇತರೆ ಜನಾಂಗದ ಯಾವುದೇ ಜಾತಿ ಜನಾಂಗದಲ್ಲಿ ಇಂಥ ಅವಿವೇಕಿ ಮುಖ್ಯಮಂತ್ರಿಗಳನ್ನ ಮುಂದಿಟ್ಕೊಂಡು ನಾವು ಜನತೆ ಸಾಗಬಾರದು. ಇಷ್ಟು ಹೇಳಿ ನನ್ನೆರಡು ಮಾತು. ಇದು ಹಾಸನದ ಭಕ್ತಾದಿಯೊಬ್ಬರ ಅಭಿಪ್ರಾಯ. ಆದರೆ ಇದೀಗ ನಮ್ಮ ಜೊತೆ ಮೈಸೂರಿನಿಂದ ಬಂದಂತಹ ಭಕ್ತಾದಿಯೊಬ್ಬರಿದ್ದಾರೆ, ಅವರ ಅಭಿಪ್ರಾಯಗಳನ್ನು ಕೂಡ ಕೇಳೋಣ. ನಾವು ಮೈಸೂರಿಂದ ಮಂಜುನಾಥ್ ಅಂತ ಧರ್ಮಸ್ಥಳ ದರ್ಶನಕ್ಕೆ ಬಂದಿದ್ದೇವೆ. ನಾವು ಇವತ್ತಿಂದ ಬರ್ತಾ ಇಲ್ಲ, ಸುಮಾರು ವರ್ಷದಿಂದ ಬರ್ತಾ ಇದ್ದೀವಿ. ಆದರೆ ಇಂಥ ಒಳ್ಳೆ ಧರ್ಮಸ್ಥಳ ಧರ್ಮದಲ್ಲಿ ನಡೀತಕ್ಕಂಥ ದೇವಸ್ಥಾನದಲ್ಲಿ ಆ ಕಚಡ ರಾಜಕಾರಣಿಗಳು ಬಂದು ಇಲ್ಲಿ ಆಣೆ ಇಡೋದು ಬಹಳ ತಪ್ಪು ಅಂತ ನಾನು ಕೇಳ್ಕೊತೀನಿ. ಅವ್ರು ಏನಿದ್ರು ಕೋರ್ಟು ತೀರ್ಮಾನ ಕಳ್ರೆ ಏನೇ ಕದ್ರು ನೀವು ಕದ್ದಿ ವಾಪಸ್ ಕೊಟ್ಟರು ಕಳ್ರೇನೆ ಅವರು. ಅಂಥವ್ರಲ್ಲಿ ಬಂದು ಇಲ್ಲಿ ದೇವಸ್ಥಾನದಲ್ಲಿ ಪ್ರಮಾಣ ಮಾಡ್ತಿದ್ರು ತಪ್ಪೋದು. ದೇವ್ರುಗಳನ್ನ ಹತ್ತಕ್ಕೆ ಇವರು ರಾಜಕಾರಣಕ್ಕೋಸ್ಕರ ದೇವ್ರನ್ನ ಅಲ್ಲೇ ಗೆಳಿಬಾರ್ದು, ಅದು ನನ್ನ ಭಾವನೆ. ಅದು ಇದೀಗ ಸಿಎಂ ಅವರ ತವರು ಜಿಲ್ಲೆಯಾದ ಶಿವಮೊಗ್ಗದಿಂದ ಬಂದಂತಹ ಧರ್ಮಸ್ಥಳಕ್ಕೆ ಬಂದಂತಹ ಭಕ್ತಾದಿಯೊಬ್ಬರಿದ್ದಾರೆ, ಅವರ ಅಭಿಪ್ರಾಯಗಳನ್ನು ಕೇಳೋಣ. ನಮ್ದು ಶಿವಮೊಗ್ಗ ಡಿಸ್ಟಿಕ್ ಹೊಸನಗರ ತಾಲೂಕು. ಅವರಿಗೆ ಬರೀ ಇದೇ ಕೆಲಸ ಆಗಿದೆ ಬಿಟ್ರೆ ಆಣೆ ಭಾಷೆ ಹಾಕೋದು ನಮ್ದು ಇದು ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಏನಂತೇಳಿ ಇವತ್ತಿಗೂ ಗೊತ್ತಾಗ್ತಾ ಇಲ್ಲ ಅವರಿಗಿನ. ಒಟ್ಟಿನಲ್ಲಿ ಇಲ್ಲಿ ಸೇರಿದಿರುವಂತಹ ರಾಜ್ಯಾದ್ಯಂತ ಬಂದಿರುವಂತಹ ಎಲ್ಲ ಭಕ್ತಾದಿಗಳ ಅಭಿಪ್ರಾಯ ಒಂದೇ, ರಾಜಕೀಯ ಕ್ಷೇತ್ರದ ಆರೋಪ ಪ್ರತ್ಯಾರೋಪಗಳನ್ನು ಧಾರ್ಮಿಕ ಕ್ಷೇತ್ರಕ್ಕೆ ತರಬಾರದು, ಈ ಮೂಲಕ ಧಾರ್ಮಿಕ ಕ್ಷೇತ್ರವನ್ನು ಮಲಿನ ಮಾಡಬಾರದು ಎಂಬ ಅಭಿಪ್ರಾಯ ಸಾರ್ವತ್ರಿಕವಾಗಿ ಕೇಳಿ ಬಂದಿದೆ. ಕ್ಯಾಮರಾಮನ್ ಸತೀಶ್ ಜೊತೆ ಸುಕೇಶ್ ಕುಮಾರ್, ಸುವರ್ಣ ನ್ಯೂಸ್, ಮಂಗಳೂರು. ಧರ್ಮಸ್ಥಳದಲ್ಲಿ ಇಷ್ಟೇ ಅಲ್ಲ,
ಆಣೆಗಳನ್ನು ತೆಗೆಯುವ ಪದ್ಧತಿಯೂ ಇದೆ. ಯಾರಾದರೂ ಸಿಟ್ಟಿನಲ್ಲಿ ನಿನ್ನ ಮನೆ ಹೊಸ್ತಿಲು ತುಳಿಯುವುದಿಲ್ಲ, ಉಪ್ಪು ತಿನ್ನಲ್ಲ ಎಂಬ ಆಣೆಗಳನ್ನು ಮಾಡಿಕೊಂಡಿದ್ದರೆ ತಪ್ಪು ಕಾಣಿಕೆ ಅರ್ಪಿಸಿ ಆಣೆಯನ್ನು ತೆಗೆದುಕೊಳ್ಳಬಹುದು. ಸುಳ್ಳು ಹೇಳಿದವರು ಪಶ್ಚಾತ್ತಾಪ ಪಟ್ಟು ತಪ್ಪು ಕಾಣಿಕೆ ಅರ್ಪಿಸುವ ಸಂಪ್ರದಾಯವೂ ಇದೆ. ತುಳಸಿ ಕಟ್ಟೆಗೆ ಹಾಲು ಬಿಟ್ಟು ಎಲ್ಲವನ್ನೂ ಮರೆತು ಒಂದಾಗುವ ಸಂಪ್ರದಾಯವೂ ಇದೆ. ಧರ್ಮಸ್ಥಳ ಕ್ಷೇತ್ರ ಕೇವಲ ಧಾರ್ಮಿಕ ನಂಬಿಕೆಯಿಂದ ಪ್ರಖ್ಯಾತವಾದ ಕ್ಷೇತ್ರವಲ್ಲ. ಈ ಕಡೆ ಒಂದು ನಾಣ್ಣುಡಿಯೇ ಇದೆ. ತಿಮ್ಮಪ್ಪ ಹಣ ಬಿಡ, ಮಂಜುನಾಥ ಮಾತು ಬಿಡ ಎಂಬ ಪ್ರತೀತಿ ಇದೆ. ಯಾರಿಗಾದರೂ ಶಾಪ ಹಾಕುವಾಗ ನಿನ್ನ ನಾಲೆಗೆ ಧರ್ಮಸ್ಥಳಕ್ಕೆ ಬೀಳಲಿ ಎಂದು ಶಾಪ ಹಾಕುವ ನಂಬಿಕೆಯೂ ಇದೆ. ಅದು ಎಷ್ಟರ ಮಟ್ಟಿಗೆ ಅಂದರೆ, ಹಾಗೆ ಶಾಪ ಹಾಕಿಸಿಕೊಂಡವನು ತಪ್ಪು ಮಾಡಿದ್ದರೆ ಧರ್ಮಸ್ಥಳಕ್ಕೆ ಖುದ್ದಾಗಿ ಹೋಗಿ ತಪ್ಪು ಕಾಣಿಕೆ ಅರ್ಪಿಸಿ ಬರುತ್ತಾನೆ. ತಪ್ಪು ತಿದ್ದಿಕೊಂಡು ಕ್ಷಮೆ ಯಾಚಿಸುತ್ತಾನೆ. ಈಗ ಈ ಇಬ್ಬರಲ್ಲಿ ತಪ್ಪು ಮಾಡಿದವರು ಯಾರು? ಮಂಜುನಾಥ ಮಾತು ನಡೆಸಿಕೊಳ್ಳುತ್ತಾನಾ? ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುತ್ತಾನಾ? ತುಂಬಾ ದೂರವೇನೂ ಉಳಿದಿಲ್ಲ, ಕೆಲವೇ ದಿನ ಅಷ್ಟೇ. ಸುಖೇಶ್ ಕುಮಾರ್, ಸುವರ್ಣ ನ್ಯೂಸ್ 24/7, ಮಂಗಳೂರು. ಇನ್ನೇನಿದೆ, ಇಷ್ಟೆಲ್ಲ ತಿಳ್ಕೊಂಡಿದ್ದೀವಿ. ಈಗ ಜೂನ್ 27ರವರೆಗೆ ಕಾಯೋಣ. ಪ್ರಮಾಣದ ರಾಜಕೀಯ ಏನಾಗತ್ತೆ ನೋಡೋಣ. ಅಲ್ಲಿವರೆಗೂ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.